ಮಿಸ್ ಮೂಗುತಿ ಇಲ್ಲಿಗೆ ಬಂದರೆ ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡೋದು? ಅವಳು ಇಲ್ಲಿಗೆ ಬರಲೂಬೇಕು, ಡ್ಯಾನ್ಸು ಮಾಡಬೇಕು, ನಾನು ಸಿಗಾಕೋಬಾರ್ದು. ಹೇಗಪ್ಪ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು? ನೆನೆಸ್ಕೊಂಡ್ರೆ ತಲೆ ಸಿಡಿತಿದೆ. ವಿಕಿ, ಹಾಯ್. ವಿಕಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಮಲ್ಲಿ ನೋಡ್ಕೊಂಬಂದ್ಯಾ? ನಿನ್ನ ತಂಗಿನೂ ಇದೆ ಕಾಲೇಜಲ್ವಾ? ಎಲ್ಲಿ ಅವಳು ಕಾಣ್ತಿಲ್ಲ? ಇಲ್ಲ. ಏನು ಸುಳ್ಳು ಹೇಳ್ತಾ ಇದೆಯಾ? ಮಲ್ಲಿನ ನೀನು ಫಸ್ಟ್ ಟೈಮ್ ಕಾಲೇಜ್ ಹತ್ರನೇ ನೋಡಿದ್ದು ಅಂತ ನನಗೆ ಗೊತ್ತಾಗಿದೆ. ಗೊತ್ತಾಗೋಯ್ತಾ? ಮತ್ತೆ ನಾನೇನು ಸುಮ್ಮನೆ? ನನಗೆಲ್ಲ ಗೊತ್ತಾಗುತ್ತೆ. ಏನದು ಕೈಲಿ? ಫೋಟಾ? ಬ್ರ್ಯಾಂಡೆಡ್ ಕೋಟ್ ಇದ್ದಂಗಿದೆಯಲ್ಲ? ಇಲ್ವಲ್ಲ? ಇಲ್ಲ. ಇದು ಕಡಿಮೆ ಅಂದ್ರೂ 20,000 ಇರ್ಬೋದು. ನೀನ್ ರೇಂಜಿಗೆ ಇದಲ್ಲ ಬಿಡು. ಮೊದಲಿನ ಇಂಪ್ರೆಸ್ ಮಾಡೋದಕ್ಕೆ ಯಾವ್ದೋ ರೋಡ್ ಸೈಡಲ್ಲಿ ಸಿಗೋ ಚೀಪ್ ಬಟ್ಟೆ ತಗೊಂಬಂದಿದ್ಯಾ? ಹೇಳು. ಏನು ಹೇಳೋದು? ಮಲ್ಲಿನ ಯಾಕೆ ಇಂಪ್ರೆಸ್ ಮಾಡೋದಕ್ಕೆ ನೋಡ್ತಿದ್ಯಾ? ನನ್ನ ತಂಗಿ ಹಿಂದೆ ಯಾಕೆ ಬಿದ್ದಿದ್ಯಾ? ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಮಲ್ಲಿ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸಾ? ಹುಡುಗ ಹುಡುಗಿ ಫ್ರೆಂಡಾ? ನಾನು ನಂಬಲ್ಲ. ಏನು ಮಲ್ಲಿನ ಪಟಾಯಿಸ್ಕೊಳ್ಳೋದಕ್ಕೆ ಫ್ರೆಂಡ್ಶಿಪ್ ನಾಟಕ ಆಡ್ತಿದ್ಯಾ? ಇಲ್ಲ ಸರ್. ಈ ಅನಾಸಿನ ಕೈಗೆ ವಿರಾಜ್ ತಗ್ಲಾಕೊಂಡಿದ್ದಾನ. ಹೇಗಪ್ಪ ಬಿಡ್ಸೋದು? ನೋಡ, ಮಲ್ಲಿನ ಪಟಾಯಿಸಕ್ಕೆ ಅಂತ ನೋಡ್ತಿದ್ರೆ ಅದನ್ನ ಇವತ್ತೇ ಬಂದ್ ಮಾಡ್ಬಿಡು. ಅವಳಿಂದ ಬೀಳೋದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ಗೆ ಈ ತರ ಮಾಡೋದ್ರಲ್ಲಿ ಒಂಥರ ಸಂತೋಷ. ನನಗೆ ಮಿಸ್ ಮೂಗುತಿ ಇಷ್ಟ ಅಂತ ಇವ್ರಿಗೆ ಗೊತ್ತಾಗಿರ್ಬೋದಾ? ನನ್ನ ಮುಂದೆನೆ ಎದುರು ನಿಂತು ಮಾತಾಡೋಕ್ಕೆ ಎಷ್ಟೇ ಧೈರ್ಯ ನಿನಗೆ? ಇಂಥವಳನ್ನ ಸುಮ್ಮನೆ ಬಿಡಬಾರ್ದು ಭವಾನಿ. ಅಡುಗೆಯವರು ಓನರಿಗೆ ಎದುರು ಮಾತಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ನಾವು ತೋರಿಸ್ತೀವಿ. ಪ್ಲೀಸ್ ಮೇಡಮ್, ಕುಕ್ತಂಗೆ ಏನೂ ತಪ್ಪು ಮಾಡಿಲ್ಲ. ಮತ್ತೆ ಮತ್ತೆ ಅವಳಿಗೆ ತೊಂದರೆ ಕೊಡಬೇಡಿ ಮೇಡಮ್. ಅವಳನ್ನ ಹೋಗೋದಕ್ಕೆ ಬಿಡಿ ಮೇಡಮ್. ಇವಳನ್ನ ವಹಿಸ್ಕೊಂಡು ಬಂದರೆ ಇದಕ್ಕೆ 3 ಪಟ್ಟು ಶಿಕ್ಷೆ ನಿನಗೆ ಕೊಡಬೇಕಾಗುತ್ತೆ. ಹುಷಾರ್. ಮೇಡಮ್ ನನ್ನ ಕೈ ಬಿಡಿ ಪ್ಲೀಸ್. ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳಕ್ಕೆ ಹೇಳು ಭವಾನಿ. ಅದು ಇರೋದೆ. ಕೇಳಿಸ್ಕೋಬೇಕಾಗಿರೋದನ್ನ ಮೊದಲು ಕೇಳಿಸ್ಕೊಳ್ಳಿ. ಮೇಡಮ್ ಇದೆಲ್ಲ ಸರಿ ಹೋಗಲ್ಲ. ಪ್ಲೀಸ್ ನನ್ನ ಕೈ ಬಿಡಿ. ಇಲ್ಲ ಅಂದರೆ ನೀನು ಅರು ಮೇಡಮ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ಓಹ್, ಮರ್ತೇ ಬಿಟ್ಟಿದ್ದೆ. ಯಾರು ಇವತ್ತು ಮನೇಲಿಲ್ಲ ಅಲ್ವಾ? ಇರೋದು ಈ ಮನೆ ಹಿರಿ ಸೊಸೆ ಭವಾನಿ ರಂಜಿತ್ ಮಾತ್ರ. ಇನ್ನು ನಿನ್ನನ್ನು ಕಾಪಾಡೋರು ಯಾರೂ ಇಲ್ಲ.